ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಇವತ್ತು ನಾವು ಮಾತನಾಡ್ತಿರೋದು ಒಂದು ಸಿನಿಮಾದ ಬಗ್ಗೆ ಅಲ್ಲ, ಒಂದು ಫಿನಾಮಿನಾನ್ ಬಗ್ಗೆ. ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಅಂತಾನೆ ಬಂದಿರುವಂತಹ ಸಿನಿಮಾ. 3 ದಿಗ್ಗಜರು ಒಂದೇ ಸ್ಕ್ರೀನ್ ಮೇಲೆ. ಅದೇ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವಂತಹ 45. ಆದ್ರೆ ಈ ಸಿನಿಮಾದಲ್ಲಿ 3 ಜನ ಹೀರೋಗಳಿದ್ರು ಸಹ ಥಿಯೇಟರ್ ಇಂದ ಹೊರಗೆ ಬರುವಾಗ ನಿಮ್ಮ ಕಣ್ಣಲ್ಲಿ ಮನಸ್ಸಲ್ಲಿ ಉಳಿಯೋದು ಒಬ್ರೆ. ಅದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಫಸ್ಟ್ ಆಫ್ ಆಲ್, ಇದೇನ್ರಿ ಕತೆ? ಬರೀ ಕತೆ ಅಲ್ಲ, ಇದರಲ್ಲೊಂದು ಕ್ಲಾಸ್ ಇದೆ. ಪುರಾಣದಲ್ಲಿ ಬರುವಂತಹ ಭಕ್ತ ಮಾರ್ಕಂಡೇಯನ ಕತೆ ಕೇಳಿದಿರ ಅಲ್ವಾ? ಅದನ್ನ 21ನೇ ಶತಮಾನಕ್ಕೆ ತಂದ್ರೆ ಹೆಂಗಿರುತ್ತೋ ಅದೇ 45. ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಇರೋದು ಬರೀ 45 ದಿನ ಅಂತಂದ್ರೆ ಏನಾಗಬಹುದು? ಇಲ್ಲಿ ಯಮ ಯಾರು, ಶಿವ ಯಾರು ಅನ್ನೋದೇ ಅಸಲಿ ಆಟ. ಗರುಡ ಪುರಾಣದ ಕಾನ್ಸೆಪ್ಟ್ ಇಟ್ಕೊಂಡು ಅರ್ಜುನ್ ಜನ್ಯ ಒಂದು ಅದ್ಭುತ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈಗ ಮುಖ್ಯ ವಿಚಾರಕ್ಕೆ ಬರೋಣ. ಮೊನ್ನೆನೆ ಹೇಳ್ದಾಗೆ ಈ ಮನುಷ್ಯನ್ಗೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ವಿಮರ್ಶಕರೊಬ್ರು ಹೇಳ್ತಿರೋ ಮಾತು ಏನಪ್ಪಾ ಅಂತಂದ್ರೆ, ಶಿವಣ್ಣ ಈಸ್ ಇನ್ ಗಾಡ್ ಮೂಡ್ ಅಂತ. ನೀವು ಜೈಲರಲ್ಲಿ ಶಿವಣ್ಣನ ನೋಡಿದ್ರಿ, ಬೆಂಕಿ ಅನಿಸ್ತು. ಭೈರತಿ ರಣಗಳಲ್ಲಿ ಶಿವಣ್ಣನ ನೋಡಿದ್ರಿ, ಕದರ್ ಅನಿಸ್ತು. ಆದ್ರೆ 45 ಅಲ್ಲಿ ನೋಡೋದು ಇವೆಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರೋ ಶಿವಣ್ಣನ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ಶಿವಣ್ಣ ಬರೋಬ್ಬರಿ 11 ಅವತಾರಗಳಲ್ಲಿ ಬರ್ತಾರೆ. ಆ ಶಿವತಾಂಡವ ಆಡೋ ದೃಶ್ಯ ಬಂದ್ರೆ ಥಿಯೇಟರ್ ಸೀಟ್ ನಲ್ಲಿ ಕೂರೋಕಾಗಲ್ಲ, ಎದ್ದು ನಿಂತು ಕುಣಿಬೇಕು ಅಂತ ಅನ್ಸುತ್ತೆ. ಅವರ ಕಣ್ಣಲ್ಲಿರುವಂತ ಆ ಪವರ್, ಆ ಡಿವೈನ್ ಎನರ್ಜಿ ನೋಡಿದ್ರೆ ನಿಜವಾಗ್ಲೂ ಶಿವನೇ ದರೆಗಿಳಿದು ಬಂದಂಗೆ ಫೀಲ್ ಆಗತ್ತೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬ ಅಭಿಮಾನಿ ಹೇಳ್ತಿರುವಂತಹ ಮಾತುಗಳು. ಶಿವಣ್ಣನು ಪ್ರವಾಹದ ಜೊತೆಗೆ ಈಜೋಕೆ ಇಬ್ಬರು ಗಟ್ಟಿಗರು ಬೇಕಲ್ವಾ? ಒಬ್ರು ರಿಯಲ್ ಸ್ಟಾರ್ ಉಪೇಂದ್ರ, ವಿಂಟೇಜ್ ಉಪ್ಪಿ ಇಸ್ ಬ್ಯಾಕ್. ಅವರ ಕಾಸ್ಟ್ಯೂಮ್ ನೋಡಿದ್ರಲ್ವಾ? ಕತ್ತಲ್ಲಿ ಚೈನ್, ಕಾಲಲ್ಲಿ ಚಪ್ಪಲಿ, ಆ ಬೈ ಪ್ರತಿಯೊಂದರಲ್ಲೂ ಉಪ್ಪಿ ಸ್ಟೈಲ್ ಇದೆ. ಅವರು ಯಮನ ತರ ಬಂದ್ರೆ ಶಿವಣ್ಣ ಶಿವನ ತರ ಬರ್ತಾರೆ. ಇವರೊಬ್ಬರ ಫೇಸ್ ಆಫ್ ಸೀನ್ಗಳಂತೂ ಪೈಸಾ ವಸೂಲ್ ಅಂತಾನೆ ಹೇಳ್ಬಹುದು. ಇನ್ನೊಬ್ರು ರಾಜ್ ಬಿ ಶೆಟ್ಟಿ. ಇವರು ನಮ್ಮಂತ ಕಾಮನ್ ಮ್ಯಾನ್. ಇಡೀ ಸಿನಿಮಾದ ಎಮೋಷನ್ ಮತ್ತೆ ಫಿಲಾಸಫಿ ಇವರ ಭುಜದ ಮೇಲಿದೆ. ಇವರ ಕಾಮಿಡಿ ಟೈಮಿಂಗ್ ಎಲ್ಲಿ ನಗಿಸ್ಬೇಕೋ ಅಲ್ಲಿ ನಗಿಸುತ್ತೆ, ಎಲ್ಲಿ ಕಾಡಬೇಕೋ ಅಲ್ಲಿ ಕಾಡತ್ತೆ. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಆದ್ರೆ ಡೈರೆಕ್ಟರ್ ಆಗಿ ಪಾಸ್ ಅಲ್ಲ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. 45 ಸಿನಿಮಾದಲ್ಲಿ ಕೆನಡಾದ ಮಾಸ್ VFX ಸ್ಟುಡಿಯೋ ಗ್ರಾಫಿಕ್ಸ್ ಕೆಲಸ ಮಾಡಿದೆ. ಒಂದ್ ರೀತಿ ಹಾಲಿವುಡ್ ರೇಂಜ್ಗೆ ಇದನ್ನ ಟ್ರೈ ಮಾಡಿದ್ದಾರೆ. ಕೆಲವೊಂದು ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ ಇರಬಹುದು, ಆದ್ರೆ ಆ ವಿಷುವಲ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ, ನೀವು ಶಿವಣ್ಣನ ಫ್ಯಾನ್ ಆಗಿದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೋದು ಒಂದೇ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಳ್ದೆ ಬರೋದು ಕೂಡ ಒಂದೇ. ಇದು ಜಸ್ಟ್ ಸಿನಿಮಾ ಅಲ್ಲ, ಇದೊಂದು ಎಮೋಷನ್. ಶಿವಣ್ಣನ ಆ ರೌದ್ರಾವತಾರ, ಆ ಎನರ್ಜಿ, ಆ ಕ್ಲೈಮ್ಯಾಕ್ಸ್ ವೈಬ್ಸ್ಗೋಸ್ಕರನಾದ್ರೂ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಿ 45 ಸಿನಿಮಾವನ್ನ ನೋಡಿ. ಯಾಕಂತಂದ್ರೆ ಶಿವಣ್ಣ ಯಾವತ್ತಿದ್ರೂ ನಂಬರ್ 1. ಅವರ ಎನರ್ಜಿಗೆ ಅವರೇ ಸಾಟಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವು ಸಿನಿಮಾ ನೋಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಶಿವಣ್ಣನ ಯಾವ ಅವತಾರ ನಿಮಗೆ ಇಷ್ಟ ಆಯ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ, ಜೈ ಶಿವಣ್ಣ. ನಮಸ್ಕಾರ.